ಏನೇ ಪಾರಿ ಹಬ್ಬದ ಪ್ರಿಪ್ರೇಷನ್ ಜೋರ? ಓ ಏನ್ ಜೋರ, ಹಂಗೋ ಹಿಂಗೋ ನಡೀತಾ ಐತಿ. ಸಗಣಿ ಹುಡಿಕೊಂಬಿಟ್ಟು ಬಂದಿದ್ದೆ ನಾನು. ಸಾರ್ಥಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲೂ ಇಲ್ಲ, ಎಲ್ಲ ಒತ್ಕೊಂಡು ಹೊಂಟೋಗೋರು ಸಗಣಿಯ. ಎಲ್ಲಿ ಹುಡ್ಕುದ್ರು ಸಿಗ್ತಾನೆ ಇಲ್ಲ. ಅದಕ್ಕೆ ನೀ ನೋಡ್ತಾ ಇವನಿ. ಈ ಜಯಕ್ಕರ್ ಮಂತಕ್ಕೆ ಹೋಗ್ಬಿಟ್ರೆ ಸಿಗ್ತದೆ. ಜಯಕ್ಕ ಒಂಚೂರು ಎತ್ತಿಕೊಂಡಿರ್ತಾಳೆ, ಯಾರನ್ನೂ ಸಗಣಿ ಮುಟ್ಸಾಕಿಲ್ಲ ಜಯಕ್ಕ. ಕ್ಯಾಕರ್ ಸುಗ್ದು ಇಕ್ಕೊಂಡಿರ್ತಾಳೆ. ಹೋಗೊಂಚೂರು ಕೇಳಿ ಸಾರಿಸ್ಬೇಕಮ್ಮ. ಹಬ್ಬದ ದಿನನೂ ಸಗಣಿ ಕದ್ರ ಹಾಕ್ಲಿಲ್ಲ ಅಂದ್ರೆ ಹೆಂಗಿರ್ತದೆ ಹೇಳು? ಏ ನಮ್ಮಂತಗೇನೆ ಇತ್ತು, ನಾನೆಲ್ಲ ಸಾರಿಸ್ಬಿಟ್ಟೆ. ಈ ಜಯಮ್ಮ ಎಲ್ಲ ಎತ್ಕೊಂಡೋದ್ರು. ನಾನು ಕೊರ್ಬೇನ್ ಸೊಪ್ಪು ಇರ್ಲಿಲ್ಲ, ಒಣಗೋಗೈತ್ ಕೊರ್ಬೇನ್ ಸೊಪ್ಪು. ನಾಳೆ ಒಬ್ಬಟ್ಟಿನ ಸಾರ್ಗೆ ಕೊರ್ಬೇನ್ ಸೊಪ್ಪು ಹಾಕ್ಲಿಲ್ಲ ಅಂದ್ರೆ ಹೆಂಗಿರ್ತದೆ ಹೇಳು? ಅದಕ್ಕೆ ಇನ್ ಬೆಳಿಗ್ಗೆ ಎಳ್ಳು ಹುಡಿಕೊಂಡು ಓಡೋಣ ಕೊರ್ಬೇನ್ ಸೊಪ್ಪಿಗೆ. ಇವಾಗ ಜಯಮ್ಮವ್ರ ಮಂತಕ್ಕೆ ಹೋಗ್ಬಿಟ್ಟು ಕಿತ್ಕೊಬಿಟ್ಟು ಬರ್ತೀನಿ. ಇನ್ನೇನಮ್ಮ ಬೆಳಗಿನ ಜಾವ 3 ಗಂಟೆಗೆ ಎದ್ದೊಳ್ತೀನಿ ನಾನಂತೂ ಬ್ಯಾಳೆ ಹಾಕಕ್ಕೆ. ಹೌದೇ, ನಾನು ಹಂಗೆ ಅನ್ಕೊಂಡಿದ್ದೀನಿ. 3-4 ಗಂಟೆಗೆ ಎದ್ದು ಬ್ಯಾಳೆ ಗಿಳೆ ಹಾಕಿ ಯೋಸ್ ಕೆಲಸ ಇರ್ತವೆ. ನಿಮ್ಮ ಮನೆಗಾನ ನಿಮ್ಮ ಅತ್ತೆ ಇರ್ತದೇನೋ ಮಾಡ್ತದೆ, ನಮ್ಮ ಮನೆಗೆ ಯಾರು ಇರಕ್ಕಿಲ್ಲ. ಓಹೋ, ನಮ್ಮ ಅತ್ತೆ ಬಂದ್ಬಿಡ್ತಾಳೆ. ಓಹೋ, ಮಕ ನೋಡ್, ನಮ್ಮ ಅತ್ತೆ ಬೂರ ಮಕ್ವೆ ಅದು. ನಾನೇ ಸಾಯ್ಬೇಕು ಸುಮ್ಕಿರೆ. ಎಲ್ಲ ಜಯ್ಯಮ್ಮ, ಏನ್ ಸರೋಜಿ ಯಾರು ಕಾಣ್ತಾನೆ ಇಲ್ಲ. ಯಾರು ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಬಂದಿಲ್ಲ ಅನ್ನು. ಎಲ್ಲ ಮನೆ ಒಳಗಡೆನೆ ಸೇರ್ಕೊಬಿಟ್ಟಿರ್ತಾರೆ. ಎಲ್ಲ ಹಬ್ಬ ಅಲ್ವಾ, ನಮ್ಮಂಗೆ ಅಲ್ಕಂಡು ಯಾರಿರ್ತಾರೆ. ಎಲ್ಲ ಮನೆ ಒಳಗಡೆನೆ ಪ್ರಿಪ್ರೇಷನ್ ಶುರು ಮಾಡ್ಬಿಟ್ಟಿರ್ತಾರೆ. ಅದೇ ಮತ್ತೆ ನಾವೇ ಅಲ್ಲಿತ್ತಿರೋದು. ನನ್ನ ಸಗಣಿಗೆ ನೀನ್ ಕೊರ್ಬೇನ್ ಸೊಪ್ಪಿಗೆ ಹೋಗ್ ಜಯಮ್ಮ ಮನೆಗೆ ಇತ್ತಳಿ. ನೇನ ಎತ್ತೋಗಿತ್ತಳಿ, ನಾ ಮನೆಗೆ ನೀ ಕುಂತ್ಕೊಂಡಿರ್ತಾಳೆ ಅವಳು. ಇನ್ನೇನ್ ಬೇಜಾರು? ಏನಾರ ಟಿವಿ ಪವಿ ನೋಡ್ಕೊಂಡು, ಇಲ್ಲ ಹಬ್ಬಕ್ಕೆ ಏನಾರ ಪ್ರಿಪ್ರೇಷನ್. ಏನ್ ಪದಿ ಹಬ್ಬ ಜೋರು? ಓ ನಿಮ್ಮಷ್ಟೇನಿಲ್ಲ ಕಣಕ್ಕ, ಪರವಾಗಿಲ್ಲ. ನಮ್ದು ಸುಮಾರಾಗ ಹಂಗೋ ಹಿಂಗೋ ಮಾಡ್ತಾ ಇದೀವಿ. ಕೊರ್ಬೇನ್ ಸೊಪ್ಪು ಬೇಕಿತ್ತು ಸಿ, ಅದಕ್ಕೆ ಕಿತ್ಕೊಂಡ್ಬಿಟ್ಟು ಬರಣಿ ಅಂತ ಹೋಯ್ತಾ ಇದ್ದೆ. ಓ ನಿಮ್ ಜಯಮ್ಮ ಮಂತಾಗ ಮರ ನೀನು ಐತಲ್ಲ, ಹೋಗಿ ಕಿತ್ಕೊಂಡ್ಬಿಟ್ ಬಾ, ಅದ್ರಾಗೇನಂತೆ. ಅದೇ ಅಲ್ಲಿಗೆ ಹೋಯ್ತಾ ಇದೀನಿ, ಹೋಗ್ಬಿಟ್ಟು ಕಿತ್ಕೊಂಡ್ಬಿಟ್ಟು ಬರ್ಬೇಕು ಇವಾಗ. ನಿಮ್ದು ಮುಗಿತೇನ್ ಕೆಲಸ ಇಲ್ಲ? ಈಗಳಪ್ಪ ನನ್ನ ಸೊಸೆ ಮಾಡ್ಕತ್ತಳಿ, ನನಗೇನಂತೀನಿ. ನನ್ನ ಸೊಸೆ ಅವಳಿ ಮಾಡ್ಕೊಂತಳ ತಗೆ. ನಾನು ಸಣ್ಣ ಪುಟ್ಟ ಹಚ್ಚೋದು ಮಾಡೋದು ಏನೋ ಒಂದು ಮಾಡ್ತೀನಿ ಅಷ್ಟೇನೆ. ಅದಕ್ಕೆ ಬೆಳಗ್ಗೆ ಹಾಲು ಬೇಕಿತ್ತು, ಹೊಸ ಶಾನೆ ಬೇಕಿತ್ತಲ್ಲ, ಅದಕ್ಕೆ ಹೇಳ್ಬಿಟ್ಟು ಬರಣಿ ಅಂತ ಹೋಯ್ತಾ ಇದ್ದೆ. ನಮ್ದು ಹೊತ್ಕೊಬಿಟ್ಟೈತೆ ಹೊಸ. ಓ ಹೌದಾ, ಸರಿ ಕಣಕ್ಕ, ಹೋಗು. ನಾನು ಹೋಗಿ ಕರ್ಬೇನ್ ಸೊಪ್ಪು ಕಿತ್ಕೊಂಡು ಹೋಗಿ ಮಂತಾಗೋಸಿ ಕೆಲಸ ಐತೆ ನೋಡ್ಕತ್ತೀನಿ. ಸರಿ ಸರಿ, ನಡಿಯ ಹೋಗೋಣ. ಹಂಗೆ ಜಯಮ್ಮನ ಮಂತಕ್ಕೆ ಹೋಗ್ಬಿಟ್ಟು ಆಮೇಲೆ ಜಯಕ್ಕರ್ ಮಂತಕ್ಕೆ ಹೋಗೋಣ ನಡಿ. ಯಪ್ಪ 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 ಯಪ್ಪ, ಹೂರ್ಣನ ಇವಾಗೇನೆಯ ಎಲ್ಲ ರುಬ್ಬಿಕ್ಕುದ್ರೆ ಬೆಳಗ್ಗೆ ನಿಧಾನಕ್ಕೆ 6 ಗಂಟೆಗೆ ಎದ್ದೊಳ್ಬೋದು. ಇಲ್ಲ ಅಂತ ಹೇಳ್ಬಿಟ್ರೆ ನಾನಂತೂ ಸರ್ನ ಎದ್ಬಿಟ್ಟು 4 ಗಂಟೆ 3 ಗಂಟೆಗೆ ಎದ್ದು ತಲೆ ಎಲ್ಲ ನೋವು ಬರ್ತದೆ. ನನ್ನ ಮಗ ಮಾಡ್ತಾನೆ. ಇವಾಗೇನೆಯ ನೀಟಾಗಿ ಹೂರ್ಣ ಎಲ್ಲ ರುಬ್ಬು ಮಾಡೋಗ್ಬಿಡ್ತೀನಿ. ಯಾರ ಮನೆಗೆಲ್ಲ ಗ್ರೈಂಡ್ರ್ ಐತೆ, ಎಲ್ಲ ಐತೆ, ಇವ್ರು ಹೆಂಗೋ ಮಾಡ್ಕೋತಾರೆ. ನಮ್ಮ ಮನೆಗೆ ಇರಬೇಕಲ್ಲ, ಏನೂ ಇಲ್ಲ. ಕಷ್ಟಪಟ್ಬಿಟ್ಟು ನಾನೇನು ಯಾರಿಗೆ ಎಲ್ಲನೂ ರುಬ್ಕೊಂಡು ಯಾರಿಗೆ ಬೇಕು ಯಾರಿಗೂ ಹೇಳ್ಬಾರ್ದು. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದೆ ಅಂತಲೇ ಹೇಳ್ಬೇಕು. ಯಾರು ಬಂದು ನೋಡ್ತಾರೆ ನಾನಿವಾಗ ಹೂರ್ಣ ರುಬ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಯಾರು ತಾನೇ ಬಂದು ಹೇಳ್ತಾರೆ ಹೇಳು? ಯಾರು ಹೇಳಕ್ಕಿಲ್ಲ. ನಾವು ಗೊತ್ತಲ್ಲ ಮೊದಲೇನೆಯ ಎಲ್ಲ ನೀಟಾಗೆ ಎಲ್ಲರೂ ರುಬ್ಬಿಟ್ಟು ಎತ್ತಿಕ್ಬಿಡ್ತೀನಿ. ಅಯ್ಯೋ 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 ಜಯಮ್ಮ, ಲೇ ನಾಳೆ ಇರೋ ಹಬ್ಬಕ್ಕೆ ಈಗಾಗಲೇ ನೀನಿಯ ಹೂರ್ಣ ರುಬ್ಕೊಂಡು ಕುಂತಿದ್ಯಲ್ಲೇ, ಟೊಂಗ್ಲಾಕಿಲ್ವೇನೆ ಹಬ್ಬಕ್ಕೆ? ಓಹೋ, ಇನ್ನೊಂಚೂರು ಜೋರಾಗಿ ಕಿರುಸ್ರಿ, ಊರಾಗೆಲ್ಲ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗಂಗೆ ಕಿರುಸ್ರಿ ನೀವು. ಏನಪ್ಪ ಇವಳು ಒಂದಿನ ಮುಂಚೆನೆಯ ಹೂರ್ಣ ಮಾಡಿಕ್ತಾಳೆ ಅಂತ ಹೇಳ್ಬಿಟ್ಟು ಊರ್ ಜನ ನನ್ನ ಆಡ್ಕೊಂಡು ಹೋಗ್ಬೇಕು ನೋಡು. ಹೊಸಿ ನಿಧಾನಕ್ಕೆ ಮಾತಾಡಿ. ನೀವಳೆ ಹೆಂಗೆ ಕಿರುಸ್ತೀರಾ ನೋಡಿ. ಅಲ್ಲಲೇ, ಯಾಕೆ ಸುಮ್ಮನೆ ಈಗಲೂ ರುಬ್ತಾ ಇದೆಯಾ? ಇನ್ನು ಸಾಯಂಕಾಲ ನಾಳೆ ಬೆಳಿಗ್ಗೆನೇ ರುಬ್ಬಿವಂತೆ ಬಿಡು. ಏನು ಬೋಲ್ಬಲ್ ಇವ್ರು ಎದ್ಬಿಟ್ಟು ನಾನು 3 ಗಂಟೆಗೆ ಕೊಟ್ಬಿಡ್ತಾರಲ್ಲಿ. ಎಲ್ಲರೂ ಹಂಗೇನಿಯ ಮಾಡೋದು, ಎಲ್ಲ ಸಂಜೆನೆಯ ರುಬ್ಬಿಟ್ಟು ಫ್ರಿಡ್ಜ್ಗೆ ಇಕ್ತಾರೆ. ಸುಮ್ಕಿರ್ರಿ, ನಮ್ಮನೆಗೂ ಫ್ರಿಡ್ಜ್ ಐತಲ್ಲ, ಫ್ರಿಡ್ಜಿಗೆ ಮಾಡ್ದನ ಬೆಳಿಗ್ಗೆ ಎದ್ಬಿಟ್ಟು ಏನೋ ಮಾಡ್ಕೊಂಡ್ರೆ ಆಯ್ತು. ನೀವು ಸುಮ್ಮನೆ ನಾನು ತಾಳು ತಿನ್ಕೊಂಡು ನನಗೆ ಬೇಜಾರು ಮಾಡಬೇಡಿ. ನೀವು ಈಗಲೇ ಹೇಳಿದ್ದೀನಿ, ಬೋಲ್ ಬೇಜಾರು ಮಾಡ್ತೀರಾ ನೀವು ಕಿರ್ಚ್ಬಿಟ್ಟು. ಏನಾಗಕ್ಕಿಲ್ಲ ಸುಮ್ಕಿರ್ರಿ. ಈಗೇನು ಪೊದ್ದಿ ಪಾರಿ ಎಲ್ಲರೂ ಹಂಗೆ ಮಾಡ್ತಾರೆ, ಯಾರು ಹೇಳ್ಕೊಳ್ಳಲ್ಲ ಅಷ್ಟೇನೆ. ತೊಂಗಳು ಹಬ್ಬಟ್ಟು ಅಂತ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಕನಕ ಎಲ್ಲ ಬೆಳಗ್ಗೆ ಕಲಿಸ್ತೀನಿ. ಇವಾಗ ಏನಿಲ್ಲ, ಇದೇ ಸಾಕು. ಯಮ್ಮ 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 ಕಂಡಿದ್ದೀನಿ ಬಾ ನೀನು ಮಾಡೋದನ್ನ. ಬೆಳಗ್ಗೆ ಎದ್ದೋಳು ಒಂದಿನ, ವರ್ಷಕ್ಕೊಂದಿನ ಎದ್ದೊಳಕ್ಕೆ ಹಾಕಿಲ್ವಾ 3 ಗಂಟೆಗೆ ನಿಂಗೆ? ಈಗ ರುಬ್ಬಿ ಮಡ್ಗದಂತೆ, ಫ್ರಿಡ್ಜ್ಗೆ ಇಕ್ಕದಂತೆ. ಅದೊಂದು ಐತಲ್ಲ ನಮ್ಮ ಮನೆಗೆ ತೊಂಗಳು ಪೆಟ್ಟಿಗೆ, ಎಲ್ಲ ಅದಕ್ಕೂ ಸೈ 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 ಅದೆಲ್ಲನೂ ಏನಾರ ಇಕ್ಕದು ಮಡಿಕತ್ತದೆ. ಒಳ್ಳೆ ಕರ್ಮ ಬಂತು ನಂಗಂತೂ. ತೊಂಗಳು ಹಬ್ಬಡ್ತೀನಿ ಅಂತದ ಹಬ್ಬದ ದಿನನೂ. ಸರಿ ಆಯ್ತು ಬಿಡು, ಎತ್ತಿಕ್ತೀನಿ. ಬೆಳಗ್ಗೆ 3 ಗಂಟೆಗೆ ಎದ್ದೊಳಿಸ್ತೀನಿ. ಎದ್ಬಿಟ್ಟು ಸಿ ನಾನು ಬ್ಯಾಳೆ ಎಲ್ಲ ಬೇಯಿಸ್ಬಿಟ್ಟು ಇದು ಮಾಡ್ಕೊಡ್ತೀನಿ. ನೀವೇ ಕುಂತ್ಕೊಂಡು ರುಬ್ಬಿವ್ರಂತೆ. ನಿಮ್ಮನ್ನು 3 ಗಂಟೆಗೆ ಎದ್ದೊಳಿಸ್ತೀನಿ. ನಾನು ಯಾಕೆ ಎದ್ದೊಳ್ಳಿ ಮನೆಯಾಳಿ? ಯಾಕೆ ಎದ್ದೊಳ್ಳಿ ಅಂದ್ರೆ ಎದ್ದೊಳ್ಬೇಕು. ನಾನು ಒಬ್ಬಳೇ ಎದ್ಬಿಟ್ಟು ಮಾಡ್ಲಾ? ನೀವೇನು ಮಾಡಕ್ಕಿಲ್ವಾ? ಹೊಲ್ತಾಗ ಬಂದ್ಬಿಟ್ಟು ನಾನು ಗೇಮಿ ಮಾಡಕ್ಕೆಲ್ಲ ಸಹಾಯ ಮಾಡಕ್ಕಿಲ್ವಾ? ಅಡುಗೆ ಮಾಡಕ್ಕೆ ನೀವೇನು ಸಹಾಯ ಮಾಡ್ತೀರಾ? ಸುಮ್ಕೋಗ್ರಿ. ಬಂದ್ಬಿಟ್ರಿ ಹೇಳೋಕ್ಕೆ. ಒಲವಿನ ಉಡುಗೊರೆ ಕೊಡಲೇನು, ರಕುತದಿ ಬರೆದೇನು ಇದ ನಾನು. ಇವಳು ಬದಲಾಗಕ್ಕಿಲ್ಲ. ಜಯಮಾ, ಜಯಮಾ, ಅಯ್ಯಯ್ಯೋ ಮನೆಯಾಳಿಗಳು ಬಂದ್ರು. ಏನೇ ಇವತ್ತು
ಈಚೆ ಕಡೆಗೆ ಬಂದಿಲ್ಲ, ಒಳಗಡೆ ಕುಂತ್ಕೊಂಡು ಏನ್ಲೇ ಮಾಡ್ತಿದ್ಯಾ? ಹಬ್ಬ ಬಲ್ ಜೋರನ್ನು. ಓಹೋ, ಮಾತೇ ಇಲ್ಲ ಜಯಮ್ಮಂದು. ಅಣ್ಣ, ಜಯಮ್ಮಕ್ಕೆಲ್ಲಿ? ಅಡ್ಗೆ ಮನೆಗೆ ಅವಳೆ. ಅಯ್ಯಯ್ಯೋ, ಈಗ ಏನಪ್ಪ ಮಾಡೋದು? ಇವ್ರು ಇವತ್ತು ಯಾಕೆ ಬಂದ್ರು? ಇವಕ್ಕೇನ್ ಮಾಡಕ್ ಕ್ಯಾಮೆ ಕೆಲಸ ಏನು ಇಲ್ಲ ಇವಕ್ಕೆ. ಬರೀ ನಮ್ಮ ಮನೆಗೆ ಬಂದು ತಿರ್ಗದೇನೆ ಕೆಲಸ ಇವಕ್ಕಂತೂ. ಯಾಕೆ ಬರ್ಬೇಕಿತ್ತು ಅಂತ ನಮ್ಮ ಮನೆಗೆ ಇವತ್ತು ಅವಶ್ಯಕತೆ ಇತ್ತ? ಅವ್ರವ್ರ ಮನೆಗೆ ಕೆಲಸ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನಮ್ಮ ಮನೆಗೆ ಬಂದು ಟಿಕಾಣಿ ಹೋಗ್ತಾವ್ರೆ. ಇದೇನ್ಲ ಜಯಮ್ಮ, ಆಗ್ಲೇ ಊಟ ಅರಿತಿದೆಯಲ್ಲೇ, ನಾಳೆ ಕಲ್ವೇನ್ಲಿ ಹಬ್ಬ? ನಾಳೆ ಬಿರ್ನೆ ಎದ್ದು ಮಾಡಾರ ಯಾರು ಅಂತ ಇವಾಗೆ ಮಾಡ್ತಾ ಇವ್ನಿ. ಅಯ್ಯೋ ಸುಮ್ಕಿರು, ನೀನೇನು ಯಾರಿಗೂ ಹೇಳಕ್ ಹೋಗ್ಬೇಡ. ನಾನು ಹುಳ್ಳಿಕಾಯಿ ಎಲ್ಲ ಹಚ್ಚಿಕ್ಬಿಟ್ಟು, ಹುಳ್ಳಿಕಾಯಿ ಪಲ್ಯಕ್ಕೆ ಹುಳ್ಳಿಕಾಯಿ ಎಲ್ಲ ಹಚ್ಚಿಕ್ಬಿಟ್ಟು, ತೆಂಗಿನಕಾಯಿ ಎಲ್ಲ ಸುಲ್ದ್ಬಿಟ್ಟು ಎಲ್ಲ ಒಡಾಕ್ ಇಕ್ಬಿಡ್ತೀನಿ. ಹೋಗ್ಲೇ ಪದಿ ಬೆಳಗಿನ ಜಾವ 3 ಗಂಟೆಗೆ ಎದ್ದೊಳ್ಬೇಕು. ಯಾಕೆ ಸುಮ್ಕೇಣಿಯ, ಇವಾಗೆಲ್ಲ ರುಬ್ಬಿಟ್ಟು ಮಾಡ್ಬೋದ್ರತಾಗೆ ಹೆಂಗೋ ಸೊರೋಯ್ತದೆ. ನನ್ನ ಗಂಡನೂ ಸಹಾಯ ಮಾಡೋಕ್ಕಿಲ್ಲ, ಯಾರು ಸಹಾಯ ಮಾಡೋಕ್ಕಿಲ್ಲ ನನಗೆ. ನೀನು ಏನು ತಾನೇ ಮಾಡಲಿ, ನೀನೇ ಹೇಳೆ. ನನಗೂ ಒಬ್ಳಿಗೆ ನೀನು ಮಾಡೋಕೆ ಕಷ್ಟ ಆಯ್ತದೆ. ಪರವಾಗಿಲ್ಲ ಜಯಮ್ಮ, ನಿಂಗೂ ತಲೆ ಐತೆ. ಬೆಳಿಗ್ಗೆ 3 ಗಂಟೆಗೆ ಯಾರು ಎದ್ದೊಳ್ತಾರೆ ಅಂತ ಎಲ್ಲ ಸುಲೀಸಾಗಿ ಮಾಡ್ಬಿಟ್ಟು ಮಾಡೋಗ್ತಾ ಇದೆಯಾ? ನಾವೇ ದಡ್ಬಡತದು. 3 ಗಂಟೆಗೆ ಎದ್ದು ಅಪ್ಪ ತಲೆನೋವೇ ಬಂದ್ಬಿಡ್ತದೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ಸಮಾಧಿ ತಗೋ ಪೂಜೆ ಮಾಡ್ಕೊಂಬಿಟ್ಟು ಬರೋ ಅಷ್ಟೊತ್ತಿಗೆ ಒಂದು ಕಾಲ ಆಯ್ತದ ನೋಡು. ನೀನೇ ವಾಸಿ ಜಯಮ್ಮ, ಒಳಗೆ ಕುಂತ್ಕೊಂಡು ಹೆಂಗೆ ಮಾಡ್ತಿದ್ಯಾ ನೋಡು. ನಾನು ಹೋಗ್ಬಿಟ್ಟು ಬ್ಯಾಳೆ ಹಾಕ್ಬಿಟ್ಟು ನಾನು ಹಂಗೆ ಮಾಡ್ತೀನಿ. ಮಾಡ್ಪಾರಿ, ಏನು ಓಡೋಗಕ್ಕಿಲ್ಲ ಮಾಡಿದ್ರೆ. ಓಹೋ, ಏನಾಯ್ತದೆ? ಎಲ್ಲರೂ ಮಾಡೋದಿದ್ದೇನೆ ನೀಯ. ನಾವೇನು ಅನ್ಕೋತೀವಿ ಅಷ್ಟೇ, ಎಲ್ಲರೂ ಇದೇ ಕೆಲಸನೇ ನೀಯ ಮಾಡೋದು. ಎಲ್ಲ ಮಾಡಿರ್ತಾರೆ. ನಾನು ಆಮೇಲೆ ಸರೋಜಿನೂ ಮಾಡ್ತಾವಳು, ರುಬ್ತಾವಳು. ಹೂರ್ಣ ಎಲ್ಲನೂ ರುಬ್ಬಿಟ್ಟು, ಹುಳ್ಳಿಕಾಯಿ ಹಚ್ಚಿಕ್ಬಿಟ್ಟು, ತರಕಾರಿ ಹಚ್ಚಿಕ್ಕೆಲ್ಲ ರೆಡಿ ಮಾಡಿಬಿಟ್ಟು ನೀಟಾಗಿ ಮನೆ ಕಳೆದು ರಾತ್ರಿ 10 ಗಂಟೆಗೆ. ಬೆಳಗ್ಗೆ 5 ಗಂಟೆಗೋ 5:15 ಎದ್ಬಿಟ್ರೆ 9:30 ಅಷ್ಟೊತ್ತು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬೋದು. ಈ ಬ್ಯಾಳೆ ಹಾಕೋದೇನಿಯ ಕಷ್ಟ ಶಾನೆ. ಅದಕ್ಕೆ ಎಲ್ಲನೂ ಮಾಡಿ ಮುಗಿಸ್ತೀನಿ. ಕುಂತ್ಕೊಳ್ಳಿ, ಕಾಪಿ ಇಕ್ತೀನಿ, ಕುಂತ್ಕೊಳ್ಳಿ. ಏನು ಬೇಡ ಬಿಡು, ರುಬ್ತಾ ಇದೀನೋ ರುಬ್ಬು. ನಾನು ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋದಕ್ಕೆ ಬಂದೆ, ಹೇಳ್ಬಿಟ್ಟು ಕಿತ್ಕೊಂಡೋಗೋಣ. ಇಲ್ಲಾಂದ್ರೆ ಹಬ್ಬದ ದಿನ ನಿನ್ನ ಹತ್ರ ಯಪ್ಪ ಬೀದಿನ ನಿಂತ್ಕೊಬಿಟ್ಟು ಕಿರ್ಚಾಡ್ತಿರ್ತೀಯಲ್ಲ, ಮೊದಲೇ ಬಜಾರಿ ನೀನು. ಅದಕ್ಕೆ ಹೇಳ್ಬಿಟ್ಟು ಕಿತ್ಕೊಂಡ್ರೆ ಸುಮ್ಕಾಯ್ತೀಯ ಅಂತ ಬಂದೆ. ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ಬಿಟ್ಟು ಹೋಯ್ತೀನಿ. ಓ, ಅದನ್ನ ಬೇರೆ ಕೇಳಬೇಕೆ? ಅಯ್ಯೋ, ಕಿತ್ಕೊಂಡು ಹೋಗಿ ಫಸ್ಟು. ಕೇಳಕ್ಕೆ ಬೇರೆ ಬಂದವಳೆ. ನಿಮ್ಮ ಮುದ್ರೆ ನಾನು ಕೇಳ್ಬಿಟ್ಟೆ ಕಿತ್ಕೊಂಡೋಯ್ತೀನಿ. ಕಿತ್ಕೊಂಡೋಗಿ ನಾನು ಕಿತ್ಕೊಬಿಟ್ಟು ಬಂದು ಕವರ್ಗೆ ಹಾಕ್ಬಿಟ್ಟು ಮಡಗಿದ್ದೀನಿ. ಬೆಳಗ್ಗೆ ತಿರುಗಿ ಯಾರ ಇತ್ಲಾಕ್ ಹೋಗ್ಬಿಟ್ಟು ಕಿತ್ಕೊಬಿಟ್ಟು ಬರ್ತಾರೆ ಹೇಳು. ಹೋಗ್ಬದಿ, ನಿಂಗೆ ಎಷ್ಟು ಬೇಕು ಅಷ್ಟು ಕಿತ್ಕೊಂಬಿಟ್ಟು ಬಾಬೋಗು. ಆದರೆ ನಾನು ಈಗಲೇ ಊರನ್ನ ರುಬ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಊರರಿಗೆಲ್ಲ ಹೇಳ್ಬಿಟ್ಟು ಆಮೇಕಿಂದ ಅಡುಗೆನೂ ಮಾಡೋಗ್ಬಿಡ್ತಾಳೆ. ಇವಳು ಯುಗಾದಿ ಹಬ್ಬದ ದಿನ ಮಾಡೋದಿಲ್ವೇನೋ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನಾನು ಏನು ಮಾಡೋಕ್ಕಿಲ್ಲ, ಊರನ್ನ ಒಂದು ರುಬ್ಬಿಟ್ಟು ಖಾರ ಹರಿದ್ಬಿಟ್ಟು ಫ್ರಿಡ್ಜ್ಗೆ ಇಕ್ತೀನಿ ಅಷ್ಟೇನೆ. ಏನೋ ಮಾಡಿ ಅವ್ರವ್ರ ಅನುಕೂಲಕ್ಕೆ ತಕ್ಕನಂಗೆ ಅವ್ರು ಮಾಡ್ಕೋತಾರೆ. ಮಾಡಿ ನಾನು ಹೋಯ್ತೀನಿ. ನನಗೂ ಬೇಜಾನ್ ಕೆಲಸ ಐತಿ, ನಾನು ಮುಗಿಸ್ಕೋಬೇಕು ಎಲ್ಲನೂ. ನೋಡಿಲ್ಲೇ ಪಾರಿ, ಮಾಡ್ಕೊಂಡ್ಲಿ ಕೆಲಸ. ಇವತ್ತನ ನಮ್ಮ ಮನೆಗಳ ಕೆಲಸನ ಮಾಡೋಣ. 3 ಹೊತ್ತು ಬರೀ ತಿರ್ಗದೆ ಆಯ್ತು ನಮ್ದಂತೂ. ನಮ್ಮ ಅತ್ತೇನು ಬಡ್ಕೊಂಡು ಕುಂತಿತ್ತಾಳೆ. ಮಾಡು ನಾನು ಹೋಗಿ ಬ್ಯಾಳೆ ಹಾಕ್ತೀನಿ ಜೇಮು, ಈಗಲೇ ಹಾಕ್ತೀನಿ. ಸರಿ ಹೋಗಿ ಹಾಕು. ಅಪ್ಪ ಸದ್ಯ ಬಿದ್ರೆರು. ಯಪ್ಪ, ಇಲ್ಲ ಇವತ್ತು ನನ್ನ ಮಾನ ಮರ್ಯಾದೆಲ್ಲ ಕಳೆದು ಯಾರನ್ನ ಹಂಗೆ ಮಾಡ್ತಾರಾ ಹಿಂಗೆ ಮಾಡ್ತಾರಾ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ತಲ್ತಿನರು ಸದ್ಯ.